महाकाय सूर्यकोटि समप्रभ निर्विघ्नं कुरु मे देव सर्वकार्येषु ಶ್ರೀ ಗುರುಭ್ಯೋ ನಮಃ. ಆಂಗೀಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ವಂದೇ ಸಾತ್ವಿಕಂ ಶಿವಂ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆಗಮನೀಯವಾಗಿರುವಂತಹ ಮುಖ್ಯ ಅತಿಥಿಗಳಾದ ವಿದೂಷಿ ನಾಗಶ್ರೀ ಶ್ರೀನಿವಾಸರವರಿಗೂ ಹಾಗೂ ವಿದೂಷಿ ದೀಪಾ ಭಟ್ ರವರಿಗೂ ಸ್ವಾಗತ ಸುಸ್ವಾಗತ. ಬೆಳಕಿನ ಹಬ್ಬ ದೀಪಾವಳಿಯನ್ನು ಹೇಗೆ ದೀಪದಿಂದ ಆರಂಭಿಸ್ತೀವೋ ಹಾಗೆ ಇಂದಿನ ಕಾರ್ಯಕ್ರಮವನ್ನು ಕೂಡ ಜ್ಯೋತಿಯನ್ನು ಬೆಳಗುತ್ತಾ ಯಾವುದೇ ಅಡಚಣೆ ಇಲ್ಲದೆ ಸುಸೂತ್ರವಾಗಿ ಸಾಗಲೆಂದು ಪ್ರಾರ್ಥಿಸಿ ಮುಖ್ಯ ಅತಿಥಿಗಳಾದವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳುತ್ತಿದ್ದೇವೆ. ವಂದೇ ನಿಶಮಹಂ ವಾರಣವದನಂ ವಂದೇ ನಿಶಮಹಂ ವಾರಣವದನಂ ನಂದೀಶ ವಾಹನ ವರನಂದಕರಂ ವಂದೇ ನಿಶಮಹಂ ವಾರಣವದನಂ ನಂದೀಶ ವಾಹನ ವರನಂದಕರಂ ವಂದೇ ನಿಶಮಹಂ. ಮಂದಾರ ಮಂಡಲ ವಿಘ್ನವಾರಣೋ ಮಂದಾರ ಮಂಡಲ ವಿಘ್ನವಾರಣೋ ಶರ್ವಾಣಿ ನಾಟ್ಯ ಕಲಾಕೂಟ ಅರ್ಪಿಸುವ ನರ್ತನ ಶ್ರುತಿಯ 9ನೇ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಕಲಾ ನಿರ್ದೇಶಕಿಯಾದ ವಿದೂಷಿ ಕುಸುಮಾರವರಿಗೂ ಹಾಗೂ ಅವರ ಶಿಷ್ಯಂದರಿಗೂ ಅಭಿನಂದನೆಗಳು. ಈಗ ಮೊದಲಿಗೆ ಸಂಗೀತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಕ್ಕಣ್ಣ ದೇವರ ಮಗನೇ ಗೀಗಿ ಮುಕ್ಕೋಟಿ ದೇವರ ಬಂಟನೆ ಗೀಗಿ ಮುಕ್ಕಣ್ಣ ದೇವರ ಮಗನೇ ಗೀಗಿ ಮುಕ್ಕೋಟಿ ದೇವರ ಬಂಟನೆ ಗೀಗಿ ಬೆನವನ ನೆನೆದರೆ ಘನವನವಾದೀತು ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ ನೀಡ ನಮ್ಗ ಸುಖ ಓ ಗಣಪ ನೀಡ ನಮ್ಗ ಸುಖ. ಗೀಯ ಗೀಯ ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ 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 ಗಾಗಿಯ ಗೀಯ ಈ ಮಾಮವತು ಶ್ರೀ ಸರಸ್ವತಿ ಈ ಮಾಮವತು ಶ್ರೀ ಸರಸ್ವತಿ ಕಾಮಕೋಟಿ ಪೀಠ ನಿವಾಸಿನಿ ಮಾಮವತು ಶ್ರೀ ಸರಸ್ವತಿ
सिन्दूरावर्ण करुण सागर करिवदना श्रीगणनाथ सिन्दूरावर्ण करुण सागर करिवदना श्रीगणनाथ सिन्दूरावर्ण करुण सागर करिवदना लम्बोदर रघुवीकर अम्बासुत अमर विनोद लम्बोदर रघुवीकर अम्बासुत अमर विनोद सकल विद्या आदि पूजित सर्वोत्तम ते नमो नमो सकल विद्या शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ಚತುರ್ವೇದಗಳು ಢಳಾಂಗು ತಕ ದಿಗ್ಗು ತಕತ ದಿಗ್ಗಿಣ ತೊಂ ತಾ ಹತ ಜಂ ತರಿ ತಾ ಜಂ ತರಿ ಜಕ ತರಿ ತೈ ತದಿಗಿಣ ತೊಂ ತಕ ತದಿಗಿಣ ತೊಂ ತಕ ದಿಗು ತದಿಗಿಣ ತೊಂ ಸರಿ ಗ ಮ ಪದ ನಿ ಸಾ ಸಾ ನಿ ದ ಪ ಮ ಗ ರಿ ಸ ಸರಿ ಗ ಮ ಪದ ನಿ ಸ ಸಾ ನಿ ದ ಪ ಮ ಗ ರಿ ಸ ॐ योगेन चित्तस्य पदेन वाचा मलं शरीरस्य च वैद्यकेन योपाकरोतं प्रवरं मुनीनां पतञ्जलिं प्राञ्जलिरानतोऽस्मि आबाहु पुरुषाकारं शङ्खचक्रसिधारिणं सहस्रशिरसं श्वेतं प्रणमामि पतञ्जलिम् ॐ नमो भगवते वासुदेवाय धन्वन्तरये अमृतकलशहस्ताय सर्वामयविनाशनाय त्रैलोक्यनाथाय श्रीमहाविष्णुवे नमः। ಢಳಾಂಗು ತಕ ದಿಗ್ಗು ತಕತ ದಿಗ್ಗಿಣ ತೊಂ ತ ಧಣ್ಣ ಧಣ್ಣ ತ ಜೊಣ್ಣು ಜೊಣ್ಣು ತ ಧೀಮಿ ಧೀಮಿ ತ
ತಕ 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 ಧಿಮಿ ಧಿಮಿ ತರಿ ಗಿಟ ಝಣು ತಾಗತಡಂ ತರಿ ತಕ ತತ್ತಡಂ ತಕ 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 ಧಿಮಿ ಧಿಮಿ ತರಿ ಗಿಟ ಝಣು ತಾಗತಡಂ ತರಿ ತಕ ತತ್ತಡಂ ತಕ 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 ಧಿಮಿ ಧಿಮಿ ತರಿ ಗಿಟ ಝಣು ತಾಗತಡಂ ತರಿ ತಕ ತತ್ತಡಂ ತಕ 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 ಧಿಮಿ ಧಿಮಿ ತರಿ ಗಿಟ ಝಣು ತಾಗತಡಂ ತರಿ ತಕ ತತ್ತಡಂ ತಕ 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 ಧಿಮಿ ಧಿಮಿ ತರಿ ಗಿಟ ಝಣು ಬಿಲ್ ಝಂ ಝಂ ತಕ್ಕಣಕ್ಕಣಂ ತರಿ ತೈ ದಿಕ್ಕು ತಕ್ಕ ತೋಂ ಕಿಟ ತಕಿ ತೋಂ ಕಿಟ ತಕಿ ತೋಂ ಕಿಟ ತೋಂ ತೋಂ ಕಿಟ ತಕಿ ತೊಣ ಕಿಟ ಕಿಟ ತಕಿ ಶುಕ್ರವಾರಂ ಅವತಾರಮಾಗಿಯೇ ಝಂ ಝಂ ತಕಣಕಣಂ ತರಿ ತೈ ದಿಕ್ಕು ತಕ್ಕ ತೋಂ ಕಿಟ ತಕಿ ತೋಂ ಕಿಟ ತಕಿ ತೋಂ ಕಿಟ ತೋಂ ತೋಂ ಕಿಟ ತಕಿ ತೊಣ ಕಿಟ ಕಿಟ ತಕಿ ಶುಕ್ರವಾರಂ ಅವತಾರಮಾಗಿಯೇ ಭೂಮಗಳಾಗಿಯೇ ಭೂದೆ ಕೌತುಕಂ ತತ್ತರಿತ್ತರಿತ್ತರಿತ್ತ ದಿಕ್ಕುತ್ತರಿಗೆ ಕುತ್ತರಿ ಓಂ ನಮೋ ನಾರಾಯಣಾಯ ಶ್ರೀ ಮಹಾಲಕ್ಷ್ಮೀ ನಮಃ ಚೆಲ್ವಯ್ಯ ಚೆಲ್ವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ತಾನಿ ತಂದಾನಿ ತಾನೋ ತಾನಿ ತಂದನೋ ತಂದಾನಿ ತಾನಿ ನಾನೋ ತಾನಿ ತಂದನೋ ತಾನಿ ತಂದಾನಿ ತಾನೋ ತಾನಿ ತಂದನೋ ತಂದಾನಿ ತಾನಿ ನಾನೋ ತಾನಿ ತಂದನೋ ತಾನಿ ತಂದನೋ ತಾನಿ ತಂದನೋ ಬೆಟ್ಟದ ಮ್ಯಾಗಲ ಜಲ್ಲೆ ಬಿರುಡೆ ಬೇಲಿ ಮ್ಯಾಗಲ ಸೋಳೆ ಬುರುಡೆ ಲೋಲು ಕಿನ್ನಡಿ ನುಡಿಸೋರ್ ಯಾರಯ್ಯ ಲೋಲು ಕಿನ್ನಡಿ ನುಡಿಸುತ್ತಾರೆ ಕೇರಿ ಕೇರಿ ತಿರುಗುತ್ತಾರೆ ನಮ್ಮ ಕೇರಿಗ್ಯಾಕೆ ಬರುವಲ್ಲೋ ತಾನಿ ತಂದನೋ ತಾನಿ ತಂದನೋ ನಮ್ಮ ಕೇರಿಗೆ ಬಂದರೀಗ ಕರಿಯ ಕಂಬಳಿ ಗದ್ದೆ ಹೂಡಿ ತಂದು ಕೊಡುವೆ ಗಂಧ ವೀಳ್ಯವ ಗಂಧನಾದ್ರೂ ಪೂಸಿಕೊಳ್ಳಿ ವೀಳ್ಯನಾದ್ರೂ ಮೆದ್ದುಕೊಳ್ಳಿ ಬಂದ ಕಾರ್ಯ ಹೇಳೆ ಜಂಗಯ್ಯ ಚಲ್ವಯ್ಯ ಚಲ್ವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಚಲ್ವಯ್ಯ ಚಲ್ವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ತಂದಾನಿ ತಾನಿ ನಾನು ತಾನಿ ತಂದನೋ 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 ಚಲ್ವಯ್ಯ ಚಲ್ವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಚಲ್ವಯ್ಯ ಚಲ್ವೋ ತಾನಿ ತಂದನ ಚಿನ್ಮಯ ರೂಪೇ ಕೋಲಣ್ಣ ಕೋಲೆ ಕೋಲಣ್ಣ ಕೋಲೆ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ
ತಾಳವ ತಟ್ಟಿದವ ಸುರರೋಳು ಸೇರಿದವ ತಂಬೂರಿ ಮೀಟಿದವ ಗಾನವ ಪಾಡಿದವ ಗಾನವ ಪಾಡಿದವ ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ ಗಾನವ ಪಾಡಿದವ ಹರಿಮೂರ್ತಿ ನೋಡಿದವ ಗಾನವ ಪಾಡಿದವ ವಿಠಲ 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 ತಂಬೂರಿ ಮೀಟಿದವ ದಾರಿ ತೋಂ ತರಾರ ತಾನ ತದಿರನ ಧಿರನ ತೋಂ 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 ದಾರಿ ದಾರಿ ತೋಂ ತರಾರ ತಾನ ತದಿರನ ಧಿರನ ತೋಂ 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 ದಾರಿ ತೋಂ ಧಿರನ ತೋಂ ದಾರಿ ತೋಂ ತರಾರ ತಾನ ತದಿರನ ಧಿರನ ತೋಂ ದಾರಿ ತೋಂ ತರಾರ ತಾನ ತದಿರನ ಧಿರನ ತೋಂ ದಾರಿ ತೋಂ ತರಾರ ತಾನ ತದಿರನ ಧಿರನ ತೋಂ ದಾರಿ ತೋಂ ಶ್ರೀಕರ ಕರುಣಾಕರ ವರ ಶ್ರೀಧರ ಮುನಿ ಜನ ವಂದಿತ ಶ್ರೀಕರಿವರ ದುರಿತ ಹರ ಶ್ರೀ ರಘುವರ ಮಾಂ ಪಾಲಯ ಶ್ರೀಕರ ಕರುಣಾಕರ ವರ ಶ್ರೀಕರ ಮುನಿ ಜನ ವಂದಿತ ಶ್ರೀಕರಿವರ ದುರಿತ ಹರ ಶ್ರೀ ರಘುವರ ಮಾಂ ಪಾಲಯ ತಾಂ ತಧಿಮಿ ಧಿಮಿ ತಜಣು ತಜಂ ತಜಂ ಝಂ ತಕಧಿಮಿ ತಾನಿ ತೋಂ ತರಾರ ತಾನ ತದಿರನ ಜೋರಾದ ಚಪ್ಪಾಳೆಗಳೊಂದಿಗೆ ಇವತ್ತಿನ ಮುಖ್ಯ ಅತಿಥಿಗಳನ್ನು ನಮಸ್ಕಾರ ಪೂರ್ವಕವಾಗಿ ಸ್ವಾಗತಿಸೋಣ.
ಇವತ್ತಿನ್ನೊಂದು ನನಗೆ ಬಹಳ ತುಂಬ ಖುಷಿ ಅನಿಸಿದ್ದೇನೆಂದರೆ ನನ್ನ ಬಾಲ್ಯದ ಗೆಳತಿ, ನನ್ನ ಆಪ್ತ ಗೆಳತಿ ಕುಸುಮಾಳ ಗುರು ಇವತ್ತು ಕುಸುಮ ಈ ಹಂತಕ್ಕೆ ತಲುಪಿದ್ದಾರೆ ಅಂದರೆ ಅದಕ್ಕೆ ಹಿಂದಿನ ಶಕ್ತಿ ಆಕೆಯ ಗುರು ದೀಪಾ. ಅವಳ ಜೊತೆ ಇವತ್ತು ವೇದಿಕೆ ಹಂಚ್ಕೊಂಡಿದ್ದು ಆಫ್ಟರ್ ಎ ವೆರಿ ವೆರಿ ಲಾಂಗ್ ಟೈಮ್. ನನಗೆ ಅದು ಬಹಳ ಸಂತೋಷ. ನನಗೆ ದೀಪಾಗೆ ಒಂದು ನಮಗಿಬ್ರಿಗೂ ಎಷ್ಟು ವಯಸ್ಸೋ ಅಷ್ಟು ವರ್ಷಗಳ ಪರಿಚಯ. ಸೊ ಬಹಳ ಸಂತೋಷ ಇವತ್ತು. ಏನಕ್ಕೆ ಅಂದರೆ ಲೈವ್ ಮ್ಯೂಸಿಕ್ ಮಾಡೋದು ತುಂಬ ಕಷ್ಟವಾದ ಕೆಲಸ. ಮ್ಯೂಸಿಷಿಯನ್ಸನ್ನು ಹುಡುಕೋದಿಂದ ಹಿಡಿದು ಅವರ ಜೊತೆ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡೋದು ಎಲ್ಲ ತುಂಬ ಕಷ್ಟವಾದ ಕೆಲಸ. ಆದರೆ ಇಲ್ಲ, ನಮ್ಮ ಮಕ್ಕಳಿಗೆ ಲೈವ್ ಮ್ಯೂಸಿಕ್ ಏನು, ಅದರದ್ದು ಒಂದು ಅಭ್ಯಾಸ ಅವ್ರಿಗೆ ಆಗಬೇಕು ಅಂತ ಒಂದು ಛಲ ಹಿಡಿದು ಈ ಅಂಥ ಉದಯೋನ್ಮುಖ ಕಲಾವಿದರು ಅಂದರೆ ನಿಜವಾಗ್ಲೂ ನಾನು ಇದೇ ಫಸ್ಟ್ ಟೈಮ್ ಅವರ ಸಂಗೀತ ಆಗಲಿ ಅಥವಾ ವೀಣೆ ಆಗಲಿ ಮೃದಂಗದಲ್ಲಿ ನೋಡಿರೋದು. ಸೊ ಶ್ರೀಮತಿ ರಮ್ಯಾ ಹಾಗೂ ಶ್ರೀ ವಿಜಯ್ ಹಾಗೂ ಶ್ರೀ ಕುಮಾರಿ ಜ್ಯೋತ್ಸ್ನಾ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಭರತನಾಟ್ಯ ಕಾರ್ಯಕ್ರಮಕ್ಕೆ ಹಿಮ್ಮೇಳದವರ ಸಹಕಾರ ಎಷ್ಟು ಮುಖ್ಯ ಅಂತ ಅದನ್ನು ನಿರೂಪಿಸಿದ್ದಾರೆ. ಸೊ ಅದನ್ನು ಮಕ್ಕಳಿಗೆ ಒಂದು ಪರಿಚಯ ನೀಡಿದಂತಹ ಕುಸುಮ ಅವರಿಗೆ ನಾನು ಜೋರಾದ ಚಪ್ಪಾಳೆ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಖಂಡಿತ ಇದು ಒಂದು ಚಾಲೆಂಜ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್. ಒಂದು ಕಾರ್ಯಕ್ರಮ ನಾವು ಆ್ಯನ್ಯುವಲ್ ಡೇ ಮಾಡ್ತೀವಿ ಅಂದರೆ ಎಷ್ಟು ಅದಕ್ಕೆ ನಾವು ಪೂರ್ವ ತಯಾರಿ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಯಾಕಂದರೆ ಒಂದು ಫಸ್ಟ್ ಆಡಿಟೋರಿಯಂ ಬುಕ್ ಮಾಡಬೇಕು. ಆಡಿಟೋರಿಯಂ ಸಿಗೋದೇ ನಮಗೊಂದು 3 months 4 months ಮುಂಚೆ ನಾವು ಅದನ್ನು ಬುಕ್ ಮಾಡಬೇಕಾಗತ್ತೆ. ಆಗಲಿಂದ ನಾವು ಯಾವ ರೀತಿ ಮಕ್ಕಳನ್ನು ಯಾವ ಹಾಡುಗಳನ್ನು ಸೆಲೆಕ್ಟ್ ಮಾಡಬೇಕು, ಯಾವ ರೀತಿ ಯಾವ ಮಕ್ಕಳನ್ನು ಸೆಲೆಕ್ಟ್ ಮಾಡಬೇಕು. ಮತ್ತು ಏನು ಅಂದರೆ ಅದೇ ಟೈಮಲ್ಲಿ ನಿಮಗೆ ದಸರಾ ಹಾಲಿಡೇಸ್ ಬಂತು, ಎಕ್ಸಾಮ್ಸ್ಗಳಿತ್ತು. ಅದೆಲ್ಲದನ್ನು ನಾವು ಆ ಟೈಮಲ್ಲಿ ಮಕ್ಕಳು ಕಳಿಸೋದೇ ಇಲ್ಲ. ಎಕ್ಸಾಮ್ಸ್ ಬಂದು ಇವಾಗ ಹೇಗೆ ನಮ್ಮ ನಾಗಶ್ರೀ ಹೇಗೆ ಹೇಳಿದ್ಲೋ, ಒಂಥರ ಎಕ್ಸಾಮ್ಸ್ ಬಂತು ಅಂದರೆ ಅಯ್ಯೋ ಇಲ್ಲ ಮಕ್ಕಳು ಓದಬೇಕು. ಖಂಡಿತ ಹೇಳ್ತೀನಿ, ಯಾವುದೇ ಮಗು ಆಗಲಿ 24 ಗಂಟೆನೂ ಓದ್ತಾರಾ? ಖಂಡಿತ ಇಲ್ಲ. ಈಗಿನ ಕಾಲದಲ್ಲಿ ನೀವೇ ನೋಡಿದ ಹಾಗೆ ಎಲ್ಲ ಮೊಬೈಲ್ಗೆ ದಾಸರಾಗಿಬಿಟ್ಟಿದ್ದಾರೆ, ಚಟಗಳು ಬಂದುಬಿಟ್ಟಿದೆ. ಆ ಮೊಬೈಲ್ ನೋಡೋದನ್ನು ನೀವೊಂದು 50% ಕಮ್ಮಿ ಮಾಡಿದ್ರೆ ನಾವು ಎಷ್ಟೊಂದನ್ನು ಅಚೀವ್ ಮಾಡ್ಬೋದು. ಕುಮಾರಿ ಕೀರ್ತನಾ ಎಸ್ ಜೋರಾದ ಚಪ್ಪಾಳೆಗಳೊಂದಿಗೆ ಅಭಿನಂದಿಸೋಣ. ನೀನೊಂದು ಮಾದರಿ ಪುಟ್ಟ. ಬೆಸ್ಟ್ ಅಟೆಂಡಿ ಕ್ಯಾಟಗರಿಗೆ ಹೋಗೋದಾದರೆ ಚಿರಂಜೀವಿ ಶ್ರೇಯಸ್ ಹಾಗೂ ಆರುಷಿ. ಇಷ್ಟು ಪುಟ್ಟ ಮಕ್ಕಳಾದರೂ ಅವರಲ್ಲಿರೋ ಡೆಡಿಕೇಶನ್ ಅಷ್ಟು ಮುಗ್ಧರಿದ್ದಾರೆ ಅವರು. ಅವರಲ್ಲಿರೋ ಡೆಡಿಕೇಶನ್ನ ಗುರುತಿಸಿ ಅಭಿನಂದಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರೈಸಿಕೊಳ್ಳಲು ಸ್ಥಳಾವಕಾಶ ಮಾಡಿಕೊಟ್ಟ ಕಲಾಗ್ರಾಮ ಸಭಾಂಗಣದವರಿಗೂ ಹಾಗೆ ಶಾಲೆಯನ್ನು ಕೂಡ ಪ್ರಾರಂಭಿಸಿದ್ದಾರೆ. ಹಾಗಾಗಿ ನಮ್ಮ ಆರೈಕೆ ಈ ತ್ರಿವಳಿ
ಹಚ್ಚೇವು ಕನ್ನಡದ ದೀಪ, 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 ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಮಹಾರಾಜಾದಿರಾಜ ಸತ್ಯಾಶ್ರಯ ಭಟ್ಟಾರಕ ಶ್ರೀ ಪೃಥ್ವಿವಲ್ಲಭ ಕನ್ನಡ ಕುಲತಿಲಕ ಪರಮೇಶ್ವರ ಕರ್ನಾಟೇಶ್ವರನಾದ ಚಾಲುಕ್ಯೇಶ್ವರನ ಪರಾಕ್ರಮಿ ಎನಿಸಿಕೊಂಡಂತಹ ಇಮ್ಮಡಿ ಪುಲಕೇಶಿಯ ಆಸ್ಥಾನ. ಕನ್ನಡದ ಕುಲತಿಲಕ ಪರಮೇಶ್ವರ, ಕನ್ನಡದ ಕುಲತಿಲಕ ಪರಮೇಶ್ವರ, ಕಣ್ಮಣಿಯೇ ಚಾಲುಕ್ಯ ಮಕುಟೇಶ್ವರ, ಕಣ್ಮಣಿಯೇ ಚಾಲುಕ್ಯ ಮಕುಟೇಶ್ವರ, ಕನ್ನಡದ ಕುಲತಿಲಕ ಪರಮೇಶ್ವರ, ಕಣ್ಮಣಿಯೇ ಚಾಲುಕ್ಯ ಮಕುಟೇಶ್ವರ, ಕನ್ನಡದ ಕುಲತಿಲಕ ಪರಮೇಶ್ವರ, ಪರಮೇಶ್ವರ, ಪರಮೇಶ್ವರ. ನನ್ನ ಉಸಿರು ಕನ್ನಡ, ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಧರ್ಮ ಧೈರ್ಯ, ತಂದೆ ತಾಯಿ ತನು ಮನ ಧನ ಕುಲ ಜನ ಸರ್ವಸ್ವವೂ ಈ ಕನ್ನಡ ನಾಡಿಗಾಗಿಯೇ ಮೀಸಲಾಗಿದೆ. ಈ ಪ್ರಾಣವನ್ನು ಪಣಕ್ಕಿಟ್ಟು ನಾಡನ್ನು ಕಾಪಾಡುತ್ತೇನೆ. ಘೋಷಿಸಿ ಯುದ್ಧವನ್ನು. ಜಯ ಜಯ ಕೌಶಿಕಾಂಬಿಕೆ, ಜಯ ಜಯ ಕೌಶಿಕಾಂಬಿಕೆ, ಜಯ ಜಯ ಕೌಶಿಕಾಂಬಿಕೆ, ಜಯ ಜಯ ಕೌಶಿಕಾಂಬಿಕೆ. ಈಗ ಉತ್ತರ ಪತೇಶ್ವರ ನೆಲೆಸಿದ್ದ ಹರ್ಷವರ್ಧನನನ್ನು ಹಿಮ್ಮೆಟ್ಟಿಸಿ ದಕ್ಷಿಣ ಪತೇಶ್ವರ ಎಂದು ಬಿರುದಾಂಕಿತನಾದ ಇಮ್ಮಡಿ ಪುಲಿಕೇಶಿಯಂತಹ ಶೌರ್ಯವಂತನನ್ನು ಪಡೆದ ಈ ಕನ್ನಡ ನಾಡೇ ಧನ್ಯ. ಹಚ್ಚೇವು ಕನ್ನಡದ ದೀಪ, ಓ ಸರ್ದಾರ, ನಮ್ಮ ನಾಡಿನ ಸಾಮಾನ್ಯ ಮಹಿಳೆಯರು ಮಹಾಲಕ್ಷ್ಮಿಯಂತೆ ಸುಂದರ ಸೌಮ್ಯ ಸೌಜನ್ಯಶೀಲರಾಗಿದ್ದು ನಾಡಿಗೆ ಕಂಟಕ ಒದಗಿ ಬಂದಾಗ ಮಹಾಕಾಳಿಯಂತೆ ಶತ್ರು ಸಂಹಾರಕ್ಕೆ ಸದಾ ಮುಂದಾಗಿ
ನೆತ್ತರದ ಹೊಳೆಯನ್ನೇ ಹರಿಸಿದ್ದಾರೆ. ಇಂತಹ ವೀರ ವನಿತೆಯರಲ್ಲಿ ಅಮರಲಾದ ಒಬ್ಬವಳು ಓರ್ವಳು. ಒಡಲೊಡಲ ಕಿಚ್ಚಿನ ಗಿಡಿಗಳನ್ನು ಗಡಿನಾಡಿನಾಚೆ ದೂರೇವು. ಹೊಮ್ಮಿರಲು ಪ್ರೀತಿ ಎಲ್ಲಿಯರು ಪ್ರೀತಿ ನಾಡೊಲವೆ ನೀತಿ ಹಿಡಿ ನೆನಪ. ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಬಂದ ವಿಷಯವೇನು? ಬಂದರ ಒಪ್ಪಂದದಿಂದ ಪ್ರಕಾರ ನೀವು ಕೊಡಬೇಕಾಗಿದ್ದ ಕಪ್ಪವನ್ನು ಕೇಳಲು ಬಂದಿರುವೆ. ಏನು ಕಪ್ಪವೇ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನೂ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಕೊಡುತ್ತದೆ. ನಿಮಗೇಕೆ ಕೊಡಬೇಕು ಕಪ್ಪ? ನಮ್ಮವರೊಂದಿಗೆ ಹುಟ್ಟಿರ, ಬಿತ್ತಿರ, ನೀರು ಹಾಯಿಸಿ ನಾಟಿ ನೆಟ್ಟಿರ, ಹೊರೆ ಹೊತ್ತಿರ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರ. ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ ರಾಣಿ, ಕಿತ್ತಿರನ ಮೇಲೆ ನಮಗೆ ಅಧಿಕಾರವಿದೆ. ಅಧಿಕಾರ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಗಳಿಸಿದ ಆಸ್ತಿಯೇ? ಚೆನ್ನಮ್ಮ, ನೀನು ಸಿಡಿಮದ್ದಿನ ಮೇಲೆ ಕುಳಿತು ಬೆಂಕಿ ಹಿಡಿದು ಆಟ ಆಡುತ್ತಿದ್ದೀಯ. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗೋ, ಹೆದರಿ ಸಾಯಬೇಡ. ನಿನಗೆ ಜೀವದಾನ ಮಾಡಿರುವೆ. ಆಲ್ ರೈಟ್, ಆಲ್ ರೈಟ್, ಯು ವಿಲ್ ಫೇಸ್ ಇಟ್. ಯುದ್ಧವು ಅನಿವಾರ್ಯ. ಮಂತ್ರಿಗಳೇ, ಸೇನಾಧಿಪತಿಗಳೇ, ಸಂಗೊಳ್ಳಿ ರಾಯಣ್ಣ, ಯುದ್ಧಕ್ಕೆ ಎಲ್ಲವೂ ಸಿದ್ಧವಾಗಲಿ. ಅಕ್ಕ ತಂಗಿಯರೇ, ನಿಮ್ಮ ಕೋಮಲವಾದ ಕೈಗಳಲ್ಲಿ ಖಡ್ಗವನ್ನು ಹಿಡಿಯರಿ. ನಿಮ್ಮ ಪತಿಯೊಂದಿಗೆ ನಿಲ್ಲಿ. ನಿಮ್ಮ ವಿಜಯಲಕ್ಷ್ಮಿ ಮುಖವನ್ನು ನೋಡಿ ನಮ್ಮ ಸೈನಿಕರಲ್ಲಿ ಸ್ಫೂರ್ತಿ ಹೆಚ್ಚಾಗಲಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದು ಗೂಡೇವು. ತಮ್ಮೆದೆಯ ಬಿಡಿಯುವೆ ಮಾತಿನಲ್ಲಿ, ಮಾತೆಯರು ಪೂಜೆ ಮಾಡೇವು. ನಮ್ಮುಸಿರು ತೀಡುವೆ ನಾಡಿನಲ್ಲಿ, ಮಾಂಗಲ್ಯ ಗೀತ ಹಾಡೇವು. ತೊರೆದೇವು ಮರುಳ, ತಡೆದೇವು ಇರುಳ, ಪಡೆದೇವು ತಿರುಳ ಹಿಡಿ ನೆನಪ. ಸುಂದರವಾದ ನಗರವೊಂದನ್ನು ಸ್ಥಾಪಿಸುವುದಕ್ಕೆ ಈ ಪ್ರದೇಶ ಬಹಳ ಸೂಕ್ತ ಎನಿಸುತ್ತಿದೆ. ನಂತರದಲ್ಲಿ ಗುಡಿ ಗೋಪುರಗಳನ್ನು, ಕೆರೆ ಕಟ್ಟೆಗಳನ್ನು, ಶಾಲೆಗಳನ್ನು, ಕಲಾ ಸಂಸ್ಥೆಗಳನ್ನು, ಚಿಕಿತ್ಸಾಲಯಗಳು, ಸುಂದರವಾದ ಉದ್ಯಾನವನಗಳು, ಆಟದ ಮೈದಾನಗಳು, ದವಸ ಧಾನ್ಯ, ಹಣ್ಣು ಹಂಪಲು, ತರಕಾರಿ, ಚಿನ್ನ ಬೆಳ್ಳಿ, ವಜ್ರ ವೈಡೂರ್ಯ, ವಸ್ತ್ರ, ಹೂವು ಮುಂತಾದವುಗಳ ವ್ಯಾಪಾರಕ್ಕಾಗಿ ವಿವಿಧ ಮಾರುಕಟ್ಟೆಗಳನ್ನು ನಿರ್ಮಿಸಿ ಕಂಡ ಕನಸು ನನಸಾಗಿತು. ಆಹಾ, ಭೂಮಿಗೆ ಇಳಿದ ಅಮರ ಲೋಕದಂತಿದೆ ಈ ನಗರ. ಅಯ್ಯೋ, ನೀರು, ದಾಹ, ಹಸಿವು,
ಏನಪ್ಪ ಮಾಡಲಿ, ಈ ಕಾಡಲ್ಲಿ ಯಾರೂ ಕಾಣಿಸ್ತಿಲ್ವಲ್ಲ, ದೂರ ದೂರಕ್ಕೂ ಯಾರೂ ಕಾಣಿಸ್ತಿಲ್ವಲ್ಲ. ಬಿಸಿಲು ಬೇರೆ, ದಟ್ಟವಾದ ಕಾಡು. ಅಮ್ಮ. ದಣಿದ ರಾಜನನ್ನು ವೃದ್ಧೆ ತನ್ನ ಗುಡಿಸಲಿಗೆ ಕರೆದೊಯ್ದು ಕುಡಿಯಲು ನೀರು, ತಿನ್ನಲು ಬೆಂದ ಕಾಳುಗಳನ್ನು ನೀಡಿದಳು. ಸಂತೃಪ್ತರಾದ ರಾಜನು ಸಂತೋಷಗೊಂಡು ಕೃತಜ್ಞತಾಭಾವದಿಂದ ಈ ಮಹಾನಗರಿಗೆ ಬೆಂದ ಕಾಳೂರು ಎಂದು ಹೆಸರಿಟ್ಟನು. ಮುಂತಾದವು ಮೇರು ಸ್ಥಾನ ಪಡೆದಿವೆ. ಇಂತಹ ವೈವಿಧ್ಯತೆಯನ್ನು ಹೊಂದಿರುವ ನಾಡೇ ನಮ್ಮ ಕರ್ನಾಟಕ. ಭಾರತಾಂಬೆಯ ಮುದ್ದಿನ ಮಗಳೇ ಈ ಕನ್ನಡಾಂಬೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.